ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ಬರತಕ್ಕಂಥ ಮಾಹಿತಿಗಳು ತಮಗೇನಾದರೂ ಇಷ್ಟ ಆಗಿದ್ದಲ್ಲಿ ತಮಗೆ ಇರತಕ್ಕಂಥ ಫ್ರೆಂಡ್ಸ್ಗೆ ಬಂಧುಗಳಿಗೆ ಶೇರ್ ಮಾಡಿ ಹಾಗೂ ನನಗೆ ಸಹಕಾರನ ಕೊಡಿ. ತಮಗೆಲ್ಲ ತಿಳಿಸ್ತಾ ಹಾಗೆ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದೆ, ಒಂದು ಹುಟ್ಟು ಬದುಕು ಸಾವಿನ ವಿಚಾರ ಬಗ್ಗೆ ತಮಗೆಲ್ಲ ಮಾಹಿತಿನ ನೀಡ್ತೀನಿ ಅಂತ ಹೇಳಿದ್ದೆ. ಹೌದು, ಸಮಯದ ವಿಚಾರನ್ನು ನಾನು ಅಲ್ಲಿ ನಿಗದಿತಪಡಿಸಿದ್ದೆ. ಈ ಬದುಕು ಅನ್ನೋದಂತಕ್ಕಂಥ ಸಮಯ ಅದು ದೊಡ್ಡ ವಿಚಾರ. ಹಾಗಾಗಿ ಇದರಲ್ಲಿ ಒಂದೇ ಒಂದು ಚಿಕ್ಕ ಭಾಗನ ತಗೊತಾ ಇದ್ದೀನಿ, ಮದುವೆಯ ವಿಚಾರ. ಹೇಗೆ ಒಂದು ಒಂದು ಮನೆ ಕಟ್ಟಕ್ಕಾರೆ ಹೇಗೆ ನಮಗೆ ಒಂದು ಎಲ್ಲದಕ್ಕೂ ಸಮಯ ಅನ್ನೋದು ಬೇಕಾಗುತ್ತೋ, ಹಾಗೆ ಒಂದು ಸಮಯ ಯಾವುದಕ್ಕೆ ಬೇಕಾಗುತ್ತೆ. ಒಂದು ಮದುವೆ ವಿಚಾರ ಅಂತ ಬಂದಾಗ ನಮಗೆ ಏನಪ್ಪ ಒಂದು ಸಾಳಾವಳಿ ಅಂತ ಅದು ಕೇಳ್ತೀವಿ. ಈ ಸಾಳಾವಳಿ ಹೇಗೆ ಇರಬೇಕು ಅನ್ನೋದು ತಮಗೆಲ್ಲ ಒಂದು ಮಾಹಿತಿನ ನೀಡ್ತೀನಿ. ನನ್ನ ಪೂರ್ತಿಯಾದ ವಿಡಿಯೋಲ್ಲಿ ನಿಮಗೆ ಈ ಒಂದು ಸಾಳಾವಳಿ ಬಗ್ಗೆ ಪೂರ್ತಿಯಾದ ಮಾಹಿತಿ ನೀಡ್ತೀನಿ. ನೆಕ್ಸ್ಟು ಎರಡನೇದಾಗಿ ಭಾಗ, ನಿಮಗೆ ಒಂದು ಹುಡುಗ ಹುಡುಗಿ ಒಪ್ಪಿದಾಯಿತು. ನೆಕ್ಸ್ಟು ಒಪ್ಪಂದ ಶಾಸ್ತ್ರ ಅಂತ ಮಾಡ್ತಾರೆ. ಅಂದರೆ ಹುಡುಗ ಹುಡುಗಿಯ ಮನೆಯಲ್ಲಿ ಇಷ್ಟ ಆಯಿತು, ಹಾಗಾಗಿ ತಾಂಬೂಲನ ಬದಲಾವಣೆ ಮಾಡ್ಕೊತಾರೆ. ಹಾಗಾಗಿ ಒಂದು ಆ ಒಂದು ನಿಗದಿತ ಒಂದು ಡೇಟು ಸಮಯ ಅದಕ್ಕೂ ನಮಗೆ ಬೇಕಾಗುತ್ತೆ. ಮುಂದೆ ನೆಕ್ಸ್ಟು ಇವಾಗ ಹೇಳತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಎಷ್ಟೋ ಜನಕ್ಕೆ ಗೊತ್ತಿರೋದು ಆ ಒಂದು ಎಂಗೇಜ್ಮೆಂಟ್ ಅಥವಾ ಒಂದು ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಬರೋದೆ ಮದುವೆಯ ವಿಚಾರ. ಆ ಒಂದು ಮದುವೆಯ ವಿಚಾರ ಅಂತ ಬಂದಿದ ತಕ್ಷಣ ಎಷ್ಟೋ ಜನ ಒಂದು ತಿಳಿಸೋದೇನೆಂದರೆ, ಆ ಮದುವೆ ಸಮಯನ ತಿಳ್ಕೊತಾರೆ, ಡೇಟು ನಿಗದಿಪಡಿಸ್ತಾರೆ, ಗ್ರ್ಯಾಂಡಾಗಿ ಮಾಡ್ತಾರೆ. ಆದರೆ ಆ ಡೇಟು ಸಮಯ ಅನ್ನೋದನ್ನ ಎಷ್ಟು ಮಾಹಿತಿಯಿಂದ ತಿಳ್ಕೊಬೇಕು, ಅಂದರೆ ಅವರ ತಂದೆ ತಾಯಿಗಳು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನ ಮಾತ್ರ ಎಷ್ಟೋ ಜನಕ್ಕೆ ಗೊತ್ತು. ಆ ಒಂದು ಸಮಯ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕೆ ಬೇಕಪ್ಪ ಒಂದು ಸಮಯ, ಯಾವ ಕಾರಣದಿಂದ ಒಂದು ಸಮಯಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಹೇಳ್ತೀನಿ ನೋಡಿ. ಆ ಒಂದು ಸಮಯ ನೀವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಆ ಸಮಯ ಆ ಹುಡುಗ ಹುಡುಗಿಗೆ ಅಷ್ಟೇ ಮುಖ್ಯ ಆಗುತ್ತೆ, ಅವರು ಒಂದಿನ ಮುಂದಿನ ಬಾಳಿಗಾಗಿ. ಈ ಒಂದು ಮದುವೆ ವಿಚಾರ ಅಂತ ಒಂದು ಒಳ್ಳೆ ಸಮಯ ಇಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಯಾರಿಗೇನು ಬೇಕಾದ್ರೂ ಆಗ್ಬೋದು. ಅಂದರೆ ಗಂಡಾಂತರ ಆದರೂ ಆಗ್ಬೋದು, ಅಥವಾ ಮಕ್ಕಳಾಗದೇ ಇರೋಂಗಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಆಗುತ್ತೆ ಆ ಒಂದು ಸಮಯ ಅಂತ ಬಂದಾಗ. ಹಾಗಾಗಿ ತಾಳಿ ಕಟ್ಸ್ಕೊಂಡಂಥ ಸಮಯ ಮಾತ್ರ ಒಳ್ಳೆಯ ಸಮಯ ಆಗಿರಬೇಕು. ಹಾಗಾಗಿ ಈ ಒಂದು ಕಡೆ ಎಲ್ಲ ಒಂದು 5 ಜ್ಯೋತಿಷ್ಯಗಳ ಹತ್ರ ಒಂದು ನಿಗದಿತ ಸಮಯ ಅನ್ನೋದು ತಿಳ್ಕೊಳ್ಳಿ. ಈ ವಿಚಾರ ಬಂದಾಗ ನಿಮಗೆ ಒಂದು ಚಿಕ್ಕದ ಒಂದು ಮಾಹಿತಿ ನೀಡ್ತಪ್ಪ. ಏನಂದರೆ, ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಎಲ್ಲರಿಗೂ 1 ಅವರ್, ಒಂದು ಅರ್ಧ ಗಂಟೆ 1 ಅವರು ಎಲ್ಲರಿಗೂ ಹೋಗಿದ ತಕ್ಷಣ ಎಲ್ಲ ಹಾಕೊಟ್ಬಿಡ್ತಾರೆ. ಆದರೆ ಒಂದೇ ಒಂದು ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, ಪುಷ್ಕರ ನವಾಂಶ ಅಂಶ ಅಂತ ಇದೆ. ಈ ಸಮಯದಲ್ಲಿ ನೀವು ತಾಳಿ ಕಟ್ಸಿದೆ ಆದರೆ ಯಾವುದೇ ಒಂದು ಆ ಒಂದು ತಪ್ಪುಗಳು ಇರ್ಬೋದು, ಅಂದರೆ ಒಂದು ತಾಳಿ ಕಟ್ಸ್ಕೊಂಡಂಥ ಒಂದು ದೋಷ ಆಗಿರ್ಬೋದು, ಅಥವಾ ಒಂದು ಸಾಳವಳಿಯಲ್ಲಿ ಏನಾದ್ರು ದೋಷ ಇರ್ಬೋದು, ಅದೆಲ್ಲ ಹೊಡೆಯತಕ್ಕಂಥ ಶಕ್ತಿ ಯಾವುದಕ್ಕಪ್ಪ ಇದೆ ಅಂದರೆ, ಒಂದು ಪುಷ್ಕರ ಅಂಶ ನವಾಂಶ. ಅಂದರೆ ಈ ಏನಪ್ಪ ಅದು ಅಂದರೆ, 1 ಗಂಟೆ ಸಮಯ ಇದೆ, ಏನೋ ಒಂದು 45 ನಿಮಿಷ ಒಬ್ಬ ವ್ಯಕ್ತಿ ಕೊಟ್ಟಿದ್ದಾರೆ, ಜ್ಯೋತಿಷ್ಯರು ಕೊಟ್ಟಿದ್ದಾರೆ. ಅದರಲ್ಲಿ ಬರತಕ್ಕಂಥ ಒಂದು ಮಧ್ಯಭಾಗದಲ್ಲಿ ನಿಮ್ಗೇನು ಅದು ಹೇಗೆ ಮಾಡೋದು ಅನ್ನೋದು ನಿಮ್ಗೆ ಬೇಕಾಗಿಲ್ಲ, ಆದರೆ ತಿಳ್ಕೊಳ್ಳಿ. ಆದರೆ ಅದನ್ನು ಹಾಕ್ಸ್ಕೊಳ್ಳಿ. ಏನಕ್ಕೆ ಅಂದರೆ, ನಿಮಗೆ ತಿಳಿಸ್ತೆ ಅವಾಗಲೇ ಅದನ್ನು ಏನೇ ಯಾವುದೇ ಒಂದು ತಪ್ಪು ದೋಷಗಳು ಕೂಡ ಹೊಡೆಯುತ್ತೆ ಅನ್ನೋದು. ಎಷ್ಟು ಸಮಯ ಬರುತ್ತೆ ಒಂದು ಅಂಶ ಅಂದರೆ ಪುಷ್ಕರ ಅಂಶ ಅಂತ ಅಂದರೆ 4 ನಿಮಿಷ. ಈ 4 ನಿಮಿಷದಲ್ಲಿ ತಾವುಗಳು ತಾಳಿ ಕಟ್ಟಬೇಕಾಗತ್ತೆ. ಅಂದರೆ ಗಂಡು ಹೆಣ್ಣಿಗೆ ತಾಳಿ ಕಟ್ಟಬೇಕಾಗತ್ತೆ. ನವಾಂಶ ಅಂದರೆ 9 ನಿಮಿಷ. ಈ 9 ನಿಮಿಷದಲ್ಲಿ ಏನಾದರೂ ತಾಳಿ ಕಟ್ಟಿದೆ ಆದಲ್ಲಿ, ಅದನ್ನು ಏನೇ ಇರಲಿ, ಅಂದರೆ ಒಂದು ಮುಹೂರ್ತದಲ್ಲಿ ದೋಷ ಇರಲಿ, ಏನು ಒಂದು ನಿಮಗೆ ತಿಳಿಸ್ದ ಹಾಗೆ ಆ ಹುಡುಗನಿಗೆ ಏನಾದ್ರು ಗಂಡಾಂತರ ಇರುತ್ತೆ, ಅಥವಾ ಒಂದು ಮಕ್ಕಳದು ಬಂಜೆತನ ಇರುತ್ತೆ, ಅದನ್ನೆಲ್ಲನೂ ಕೂಡ ಅದನ್ನು ಒಂದು ದೂರ ಮಾಡೋದಂಥ ಶಕ್ತಿ ಆ ಒಂದು ಪುಷ್ಕರ ಅಂಶ ನವಾಂಶಕ್ಕೆ ಇದೆ. ಇದು ಯಾವ ಬುಕ್ಕಿನಲ್ಲಿದೆ ಅನ್ನೋದು, ಸತ್ಯ ಇದೆ ಅನ್ನೋದು ಕೂಡ ನಿಮಗೆ ನನ್ನ ಮುಂದಿನ ವಿಡಿಯೋಲಿ, ಅಂದರೆ ಪೂರ್ಣ ವಿಡಿಯೋಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗಾಗಿ ಈ ವಿಡಿಯೋನ
ಈ ಒಂದು ಒಂದು ವಿಡಿಯೋನ ಮಿಸ್ ಮಾಡಬೇಡಿ. ಹಾಗಾಗಿ ಸಹಕರಿಸಿ ತಮಗೆಲ್ಲ ನಿಮ್ಮ ಫ್ರೆಂಡ್ಸು ಸ್ನೇಹಿತರಿಗೂ ಕೂಡ ತಿಳಿಸಿ. ಯಾರಾದರೂ ಆಗಿರಲಿ, ಅವರು ಜ್ಯೋತಿಷ್ಯರ ಹೋಗಿ ತಿಳ್ಕೊಳ್ಳಿ. ಮದುವೆ ಡೇಟು ಸಮಯ ಕೊಟ್ಟಿದ್ದಾರ, ಹೋಗಿ ಕೇಳಿ. ಜ್ಯೋತಿಷ್ ಒಂದು ಪುಷ್ಕರ ಅಂಶ ನವಾಂಶ ಕೂಡ ಕೇಳಿ. ಯಾಕೆಂದರೆ ಇದು ಸಾಕಷ್ಟು ಜೀವಗಳನ್ನ ಉಳಿಸುತ್ತೆ. ಅಂದರೆ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಡೈವರ್ಸು ಅದನ್ನೆಲ್ಲ ದೂರ ಮಾಡತಕ್ಕಂಥ ಶಕ್ತಿ ಎಲ್ಲಿದೆಯಪ್ಪ ಅಂದರೆ ಈ ಪುಷ್ಕರ ಅಂಶಕ್ಕೆ ಇದೆ. ಹಾಗಾಗಿ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ಒಂದು ನವಾಂಶ ಮತ್ತು ಪುಷ್ಕರ ಅಂಶನ ಬಿಡದೆ ಹಾಕ್ಸ್ಕೊಳ್ಳಿ. ಮತ್ತು ಇನ್ನೊಂದು ಎಲ್ಲರಿಗೂ ಗೊತ್ತು ಯಾವುದಪ್ಪ ಅಂದರೆ ಅಭಿಜಿತ್ ಮುಹೂರ್ತ. ಈ ಅಭಿಜಿತ್ ಮುಹೂರ್ತದಲ್ಲಿ ಯಾರು ಬೇಕಾದ್ರೂ ತಾಳಿ ಕಟ್ಕೋಬೋದು. ಆದರೆ ಅದಕ್ಕಿನ್ನ ಒಳ್ಳೆಯದು ಶುಭ ಸ್ಥಾನ ಇರುವಂಥದ್ದು ಒಂದು ಪುಷ್ಕರಾಂಶ ನವಾಂಶದ್ದು. ಹಾಗಾಗಿ ಇದು ನನ್ನ ಒಂದು ಬೇಡಿಕೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮದುವೆ ಆಗದಿದ್ದಂಥ ವ್ಯಕ್ತಿಗಳಿಗೆ ಈ ಒಂದು ನವಾಂಶ ಅಂಶನ ಹಾಕ್ಸ್ಕೊಂಡು ಮದುವೆ ಮಾಡ್ಕೊಳ್ಳಿ. ಹಾಗಾಗಿ ಮುಂದಿನ ಜೀವನ ಸುಖಮಯವಾಗಿರುತ್ತೆ. ನನ್ನ